ಏನಿದು ನಿನ್ನ ಭಾವ
ತಿಳಿಯದಾಯಿತು ಚೋದ್ಯವಾಯಿತು ನನಗೆ ಚೋದ್ಯವಾಯಿತು ತಿಳಿಯದಾಯಿತು ನಮ್ಮಲ್ಲಿ ವೈರವ್ಯಾಕೆ ಅರಿಯದಾಯಿತು ಕಾಯುವ ದೇವ ಇವತ್ತು ಯುದ್ಧಕ್ಕೆ ಬಂದಿದ್ದೀಯ ಏ ಮಹಾರಾಯ ಪಾಂಡವ ಪಾಲಕರಾದ ನೀನು ನಮ್ಮ ಮೇಲೆ ವೈರ ಸರಿ ಹೇಳು ಇದು ನಾಟಕವ ಸತ್ಯವ ಹೇಳು ಇದು ನಿಮ್ಗೆ ಏನು ಗೊತ್ತಾಗಿಲ್ಲ ಮತ್ತೆ ಅಂತ ಅರಿಯದಂತೆ ಕೇಳಿಯೇಕೋ ಮರುಳು ಭೀಮನು ಅರಿಯದಂತೆ ಕೇಳಿಯೇಕೋ ಅರಿಯದಂತೆ ಕೇಳಿಯೇಕೋ ಮರುಳು ಭೀಮನೆ ನೀ ಮರುಳು ನೀ ಮರುಳು ನೀ ಮರುಳು ಭೀಮನೆ ಅರಿಯದಂತೆ ಕೇಳಿಯೇಕೋ ಅರಿಯದಂತೆ ಕೇಳಿಯೇಕೋ ಮರುಳು ಭೀಮನೆ ಮರುಳು ಭೀಮನೆ ಪೊರೆವ ದೇವನೆಂಬ ಬಗೆಯ ಅರೆತ ಮೂಢನೇ ಪೊರೆವ ದೇವ ಪೊರೆವ ದೇವ ಪೊರೆವ ದೇವ ಎಂಬ ಬಗೆಯ ಅರೆತ ಮೂಢನೇ ಮರುಳು ಭೀಮನೆ ಎಲ್ಲ ಅರೆತ ಮೂಢನೇ ಸುರುಳ ಸುರಸ ನಿಂಗೆ ಅಭಯ ಕೊಟ್ಟು ಗಮ್ಮನೆ ಸುರುಳ ಸುರಸ ನಿಂಗೆ ಅಭಯ ಕೊಟ್ಟು ಗಮ್ಮನೆ ಅಭಯ ಕೊಟ್ಟು ಗಮ್ಮನೆ ಬರಿದ ನನಗೆ
ವಿಷಯ. ನೀನು ಬುದ್ಧಿವಂತ ಹೇಳಿದ್ರು ನಮಗೆ ತೊಂದರೆ ಇಲ್ಲ, ನಮ್ಮ ದೇವರು ಅಂತ ತಿಳ್ಕೊಂಡು ದೇವರೇ ಮುರಿದು ಬಂದ ಯಾಕೆ ಕಾರಣ ಇಲ್ಲದೆ ಇಲ್ಲ. ನೀವು ದಟ್ಟತನವನ್ನು ಪ್ರದರ್ಶಿಸಿದ್ದೀರಿ. ಯಾರು ದೇವರು ದಟ್ಟರಾಗ ಬೇಜಾರಿಲ್ಲ, ಬದಲಾಗಿ ಮೂಢರಂತ ವ್ಯವಹರಿಸ್ತಾ ಇದ್ದೀರಿ. ಮೊಲ್ಲರಂತೆ. ಹೌದು. ಯಾಕೆ? ಅದರಲ್ಲಿ ಉಳಿದವರಿಗಿತ್ತು. ಓ ಮರುಳು ಭೀಮ ಭಾವ ನಿಮಗೆ ಹೇಳಬೇಕು. ಕಾರಣ ಇಲ್ಲದೆ ಅಲ್ಲ. ಏನು? ಆ ದಂಡನಾಶಾಧಿಕಾರಿ ಸುರತ ನನ್ನ ವೈರಿ ಅಂತ ತಿಳಿದ್ರು ಸಹಿತ ಒಂದು ಆಶ್ರಯವನ್ನು ಕೊಟ್ಟಿಲ್ಲ. ದೇವರೇ ದೇವರಂತೆ ಇಷ್ಟಪಟ್ಟು ಬಾಯಲ್ಲಿ ಹೀಗೆ ಹೇಳುವವ ಆಶ್ರಯ ಕೊಡಬೇಕಾದ್ರೆ ಕಾಯುವ ದೇವನ ವೈರಿ ನಿಲ್ತಿಲ್ವಾ? ಗೊತ್ತಿದ್ದು ಹೊಕ್ಕಿನಿಂದ ಮುಂದುವರೆದು ರಣಕ್ಷೇತ್ರಕ್ಕೆ ಬಂದು ನಿಮ್ಮ ದುರ್ಣತನವನ್ನು ಪ್ರದರ್ಶಿಸ್ತೀರಿ ಅಂತಾರೆ. ನಾನಂದ್ಕೊಂಡದ್ದು ಹೀಗೆ, ಏನು ಕುಶ ಪಾಂಡವರು ಇಷ್ಟು ಕಾಲ ಹೋರಾಡಿಕೆ ಒಳ್ಳೆತನವನ್ನು ಕಾಣಿಸ್ತಾ ಇದ್ರು. ಈ ಹೊತ್ತು ಅವರ ನಿಜ ಗುಣ ನಿಜ ಬಣ್ಣ ಬಯಲಾಯ್ತು ಅಂತ. ಹಾಗಾಗಿ ದುರ್ಣತನ ಕಾಣಿಸಿದ್ರೆ ದುರುಳ ಶಿಕ್ಷಕ ನಾ ಬಂದಿದ್ದೇನೆ. ದುರುಳ ಶಿಕ್ಷಕನ ನನಗೇನು ಅಂತ ಗೊತ್ತುಂಟು. ಏನು? ನಿನಗೆ ಮಾತು ಎಷ್ಟು ಮುಖ್ಯವೋ ನಮಗೂ ಅಷ್ಟೇ ಮುಖ್ಯ. ಮರಳುಬಿ ನಾನು ಭರವಸೆ ಕೊಟ್ಟಿದ್ದೇನೆ. ಆಮೇಲೆ ಗೊತ್ತಾಯ್ತು ನೀನು ವೈರಿ ಅಂತ. ನನಗೆಂತ ಗೊತ್ತುಂಟು ನೋಡು. ನೀ ಮತ್ತೆ ಹೇಳಬೇಕಿತ್ತು, ನೋಡಿ ನಮ್ಮ ವೈರಿ ತಿರುಗ್ತಾ ಇದ್ದೇನೆ, ಯಾರು ರಕ್ಷಣೆ ಕೊಡಬೇಡಿ ಹೇಳಿದೆ. ನೀನು ನಿರುಪುರ ಸತ್ತಲ್ಲಿ ಯುದ್ಧಕ್ಕೆ ಬಂದೆ ಅಲ್ಲ? ನನಗೆ ಕನಸು ಬಿದ್ದಿತ್ತು. ನನ್ನ ಮಾವಂದರು ನಾನ್ಯಾವ ತಲೆಗಳು ಹೊತ್ಕೊಂಡು ಕುಳಿತೇನೋ ಅವ್ರು ನನ್ನ ವೈರಿಗೆ ಆಶ್ರಯ ಕೊಡ್ತಾರೆ ಅಂತಲ್ವಾ? ಅಲ್ಲ ಗೊತ್ತಿಲ್ಲೇ ಆಗಿತ್ತು. ನನಗೂ ಗೊತ್ತಿಲ್ಲ ಅದು. ಆದ್ರೆ ಒಂದು ನಾ ದೇವರು ಹೋಗಲ್ವ ಮಾಡಿದ ಯಾವ ತಪ್ಪು ಕರ್ತವ್ಯ ಮಾಡ್ಲಿಕ್ಕೆ ಬರ್ತದ? ಕರ್ತವ್ಯ ತಪ್ಪಿದ್ರೆ ದೇವರು ಸುಮ್ಮನೆ ಇರ್ತಾನ? ನನ್ನಲ್ಲಿ ಒಪ್ಪಿಸಿದ್ರೆ ನಾ ಬಲ ಕೊಡ್ತಿದ್ದೆ ಅಂತ ನೀನು ಎಣಿಸುವುದಲ್ಲ. ಒಪ್ಪಿಸ್ಲಿಕ್ಕೆ ನೀ ರಕ್ಷಣೆ ನೀನೇ ತಂದು ಕೊಟ್ಟರೆ ನಾವು ಕೊಡ್ಲಿಕ್ಕೆ ಒಂದು ಜನ ಕೊಟ್ಟಾಗ ಒಂದು ಕೆಲಸ ಮಾಡು. ಈಗ ಒಂದೊಂದು ತಂದು ಒಪ್ಪಿಸು. ಒಬ್ಬರೇ ಸಾಕಾಗುದಿಲ್ಲ. ಜೊತೆಗೆ ಕುದುರೆ ಯಾಕೆ ನಿನಗೆ? ಯಾಕೆಂದ್ರೆ
ಆಗ್ಬೇಕು. ಅದು ಹೆಣ್ಣು ಕುದುರೆ ಬೇಕಾ? ಸಮಸ್ಯೆ ಹನುಮಾನದಲ್ಲಿ ಹೆಣ್ಣು ಮಕ್ಕಳ ಕತೆ ಮುಗಿಸಿ ಈಗ ಹೆಣ್ಣು ಕುದುರೆ ಬೇಕಲ್ಲ. ಅಲ್ಲ ಭಾವ ಸ್ವಭಾವ ಅಂತ ಹೇಳುದು ನಿಮ್ಮ ಸ್ವಭಾವ ವಿಶೇಷವಾದುದೆಲ್ಲ ನಿನ್ನ ಸೊತ್ತಾಗಬೇಕು ಅಂತ ಬಯಕೆ. ಖಂಡಿತ ನಿನ್ನ ಸ್ವಭಾವ ಅರ್ಥ ಆಯಿತು. ಏನು ಕರ್ತವ್ಯಕ್ಕೆ ಭಂಗ ಬರುವುದಕ್ಕೆ ನನ್ನ ಪ್ರಾಣ ಹೋಗಲಿಲ್ಲ. ಬಿಡು ಚಕ್ರ. ನಿನ್ನ ಚಕ್ರವನ್ನ ಬಿಟ್ಟ ಮೇಲೆ ನನ್ನ ಒಂದು ರೋಮ ಕತ್ತರಿಸಿದೆ. ದೇವರ ಭಕ್ತ ನಿನ್ನ ಭಕ್ತ ನಾನಲ್ಲ. ಏನಾಯ್ತು ನಿಮ್ಮಲ್ಲಿ ಯುದ್ಧ? ಒಬ್ಬ ಜಗದ್ರಕ್ಷಕ ಮತ್ತೊಬ್ಬ ಪರಾಕ್ರಮಿ, ನೀವೇ ಯುದ್ಧ ಮಾಡುದು ಸರಿ ಅಂತ ಹೇಳ್ತೇನೆ. ನೀವೇ ಹೇಳಿ. ಆ ಸುರತ ನಾ ಕೇಳಿದ ಕುದುರೆ ಕೊಡದೆ ಇದ್ದದ್ದು ಹೌದಾ? ಅದು ಹೌದು. ಆ ಸುರತನ ಕೊಲ್ತೇನೆ ಅಂತ ನಾ ಹೇಳಿದ್ದು ಹೌದಾ? ಅದು ಹೌದು. ಆ ಸುರತ ಓಡಿ ಹೋಗಿ ಇವನನ್ನು ಆಶ್ರಯ ಪಡೆದದ್ದು ಹೌದಾ? ಅದು ಹೌದು. ಅಂತಾದ್ಮೇಲೆ ನನ್ನ ವೈರಿಗೆ ಸ್ಥಾನವನ್ನು ಕೊಟ್ಟವ ಆಶ್ರಯ ಕೊಟ್ಟವ ಈ ಭಾವ ಹೌದು. ಭಾವನೆತ್ತನ ಬಿಟ್ಟ ವೈರಿಯಾದ ನಿನಗೆ ಸಿಟ್ಟು ಬಂದಿರಬಹುದು. ಕುದುರೆಯನ್ನು ಬಿಟ್ಟುಕೊಡ್ಲಿಕ್ಕಿಲ್ಲ. ಅಮ್ಮ ನನಗೆ ಗೊತ್ತಿಲ್ಲ. ಕುದುರೆ ಕೂಡ ನೀನು ಇಟ್ಟುಕೊಳ್ಳಿಕ್ಕೆ ಕಾರಣನೇ ಕುದುರೆ. ಇಡೀ ಪ್ರಸಂಗ ಮುಖ್ಯಾಂಶವೇ ಕುದುರೆ. ಎಂತ ಮಾಡ್ಲಿಕ್ಕಿಲ್ಲ. ನೀನಾದ್ರೂ ಸ್ವಲ್ಪ ಸುಮ್ಮನಿರ. ಎಂತ ಹಾಗಿದ್ರೆ ನಿಮ್ಮಲ್ಲಿ ಯುದ್ಧ ಸಲ್ಲ ಯಾಕೆ? ಯಾಕೆ? ನೀವಿರುವರು ಈ ರೀತಿ ಮಾಡುವುದಲ್ಲ. ಈವರೆಗೂ ಬೇಕಾಗಿರೋದು ಅಶ್ವ ಅಲ್ವಾ? ಹೌದು. ಹಾಗಾಗಿ ಈ ನನಗೆ ಅಶ್ವ ಬೇಡ, ಅವನಿಗೆ ಬೇಕು. ಕೊಡುದಿಲ್ಲ ಅಂತ ಹೇಳಿದ್ರೆ ಅವನು ಬೇಡ. ಅವನಿಗೆ ಹಾಗಿದ್ರೆ ನೀನು ಕೊಡು. ಸಾವಾಸ ಮುಗಿತು. ಹೆಣ್ಣು ಕುದುರೆ ಅದು ಬೇಕಾ? ಈಗ ಬೇಕಾ? ನಾವು ಹೋಗಿ ಆ ಕುದುರೆ ಕಾಲು ಹಿಡ್ಕೊಂಡೆ, ನೀವು ಮುಖ ಹಿಡ್ಕೊಂಡ. ಅವೊಬ್ಬ ಬಲಭದ್ರ ಬಂದಿವ್ ಅಣ್ಣ, ಅವ ಬಂದು ಮತ್ತೆ ಮುಂಬದಿ ಕಾಲು ಹಿಡ್ಕೊಂಡ. ಕೌರವ ಬಂದು ಅವನು ಕಾಲು ಹಿಡ್ಕೊಂಡ. ನಾವೆಲ್ಲ ಕಾಲು ಹಿಡ್ಕೊಂಡ್ರೆ ಅವನು ಕುದುರೆಯಾಗಿ ಹಿಡ್ಕೊಂಡದ್ದು. ಎಂತ ಅವ ಸಿಗಬೇಕೆನ್ನುವಂತ ಆಸೆಯಲ್ಲಿದ್ದ. ಹಾಗೆಲ್ಲ ಇಷ್ಟ ಆಗಲಿಕ್ಕೆ ಕಾರಣ ಏನು? ವರ್ಷ ಆದಂತೆ ಹೆಣ್ಣು ರೂಪದ ಅಡಿಯೋದು ಸ್ವಸ್ಥಾನಕ್ಕೆ ಹೋದ್ಲು. ಹೌದು. ಆದ್ರೆ ಇದಕ್ಕೆಲ್ಲ ಒಂದು ಕಥೆಯೇ ಬರ್ಲಿಕ್ಕೆ ನಾಚಿಕೆ ಅದೆಲ್ಲ ಕೇಳಲಿಕ್ಕಾಗ್ತದೆ. ಹಾಗಿದ್ರೆ ಇದಕ್ಕೆ ಒಂದು ಘಟನೆಯೇ ಘಟಿಸಿ ಹೋಗಿದೆ. ಏನು ಏನು ಕಾರಣ? ಹಿಂದೊಂದು ಸಮಯದಲ್ಲಿ ದೇವಲೋಕದಲ್ಲಿ ನಡೆದ ಹೌದು ದೂರ್ವಾಸರು ಆಡಿದಂತ ಮಾತಿಗೆ ಇವಳು ಊರ್ವಶಿ ತಿರಸ್ಕರಿಸಿದ್ರು. ದೇವಲೋಕಕ್ಕೆ ದೂರ್ವಾಸರು ಬಂದಿದ್ರು. ಅಲ್ಲಿನೇ ಅಂತ ಆಯ್ತು. ಆಸೆ ಮಾಡಿದ್ರು ಅವಳು ಇವಳು ಒಂದಿಸಬೇಕು ಎನ್ನುವ ಹಾಗೆ. ಊರ್ವಶಿಯ ನಾಟ್ಯ. ಹೌದೌದು. ನಾಟ್ಯ ಮಾಡಿದ್ದಾರೆ. ಹೌದಪ್ಪ, ಅದೇ ಕೆಲಸ. ನೋಡಿದ ದೂರ್ವಾಸರು ಅವಳನ್ನು ಬಯಸಿದ್ರು. ಎಷ್ಟೊತ್ತಿಗಂತೆ? ಅದೇ ಸಂದರ್ಭದಲ್ಲಿ ಒಂದು ರಾತ್ರಿ. ಹೌದಪ್ಪ, ಬಯಸಿದಾಗ ಏನಾಯ್ತು? ಪುಣ್ಯಕ್ಕೆ ನೀವೊಂದು ಹೋಗ್ಲಿಲ್ಲ, ಅವ್ರಿಗೊಂದು ರಾತ್ರಿ ನಿಮ್ಗೊಂದು ರಾತ್ರಿ ಹಾಗಿದ್ರೆ ತಿರಸ್ಕರಿಸಿದಳು. ಇವರಿಗೆ ಸಿಟ್ಟು ಬಂತು. ಮತ್ತೆ ತಪ್ಪಲ್ಲ, ಯಾಕಂದ್ರೆ ಅಂತವ್ರನ್ನ ನಾವು ಸೇರುವುದಂತದ್ದು. ಇವಳು ಶಾಪ ಕೊಟ್ಟರು. ಯಾವ ರೀತಿ? ಧರೆಯಲ್ಲಿ ಹೆಣ್ಣು ಅಶ್ವವಾಗಿ ಬಿದ್ದಿರು. ಅಯ್ಯಯ್ಯೋ. ಆಗ ಮುಳುಗಿದಳು. ಎಷ್ಟೊಂದ್ರು ಹೆಣ್ಣಲ್ವಾ? ಆಗ ಒಂದು ಸಣ್ಣ ಪರಿಹಾರ ಮಾರ್ಗವನ್ನು ತೋರಿಸಿದ್ರು. ಏನಂತೆ? ಬೆಳಗಿನ ಸಮಯದಲ್ಲಿ ಅಶ್ವವಾಗಿರಬೇಕು, ಹಗಲಿನಲ್ಲಿ ಅಶ್ವ, ರಾತ್ರಿಯಲ್ಲಿ ಹೆಣ್ಣಾಗಬೇಕು. ಸೂರ್ಯ ಅಸ್ತಮಿಸುತ್ತಾ ಇರುವಾಗ ಹೆಣ್ಣಾಗಬೇಕು. ಆದ್ರೂ ಸಮಾಧಾನ ಆಗಲಿಲ್ಲ. ಹೆಣ್ಣಲ್ವಾ? ಬೇಸರಿಸಿದಳು, ಮರುಗಿದಳು. ಆಗ ಪರಿಹಾರ ಮಾರ್ಗ ಏನಂತೆ? ಶಾಪ ವಿಮೋಚನೆ ಹೇಳಿದರು. ಯಾವ ರೀತಿಯಲ್ಲಿ? ಮುಂದೊಂದು ಸಮಯದಲ್ಲಿ 3.5 ವಜ್ರ ವರ್ಷಿಸಿದಾಗ ನಿನ್ನ ಶಾಪ ಎನ್ನುವುದು ವಿಮೋಚನೆ ಆಯಿತು. ಯಾರು ವಜ್ರ ಹಿಡ್ಕೊಂಡು? ಇದು ಒಂದು ವಜ್ರ, ಮತ್ತೊಂದು ವಜ್ರ, ಮತ್ತೊಬ್ಬ ಬಲರಾಮ. 3 ವಜ್ರ, ಅರ್ಧ ವಜ್ರ ಕೌರವೇಶ್ವರ. ಅಂದ್ರೆ 3 ಜನ ಸ್ಪರ್ಶಿಸಿದಾಗ ಅವಳಿಗೆ ಶಾಪ ವಿಮೋಚನೆ ಆಗಿದೆ. ಈಗ ಇಷ್ಟಾದ್ಮೇಲೂ ದೇವರಿಗೆ ಬೇಕಾ?
ನನಗೆ ಬೇಕು ಅಂತ ಕೇಳಿದ್ದಲ್ಲ. ಯಾಕೆ ಹೆಣ್ಣು ಅಶ್ವ ಅಂತ ತಿಳಿದಾಗಲೇ ನನ್ನ ಸೂಚನೆ ಬಂದಿತ್ತು. ಆದ್ರೂ ಸಹಿತ ಈ ಪ್ರಕರಣ ಒಂದು ಆಗ್ಬೇಕು ಅಂತ ನಾನು ನಿಶ್ಚಯಿಸಿದೆ. ಇದು ನಿನ್ನ ಸಂಕಲ್ಪ ನಮ್ಮನ್ನು ದಣಿಸ್ಬೇಕು ಅಂತ ಅಲ್ವಾ? ಅಲ್ಲ ಆಗ್ಬೇಕು, ನಮಗ್ ಬೇಕಂತೂ ಅದೇ. ಶ್ರಮ ಇಲ್ಲದೆ ಎಂತ ಪ್ರಯೋಜನವನ್ನು ಪಡ್ಕೊಂಡು ಹೋಗುದಿಲ್ಲ, ಮುಗಿದ ಮೇಲೆ ಕೊಟ್ಟರೆ ಸಾಕು. ಸರಿ ಅಲ್ಲ? ಖಂಡಿತವಾಗಿ ಶ್ರಮ ಪಟ್ಟೆ ಪಡ್ಕೊಂಡ್ರೆ ಪಡೆದಕ್ಕೂ ಒಂದು ಸಾರ್ಥಕತೆ ಖಂಡಿತ. ಹಾಗಾದ್ರೆ ನಾ ಈ ಪ್ರಕರಣ ರಚಿಸಿದ್ಯಾಕೆ? ಭಕ್ತ ರಕ್ಷಕ ಅಂತ ಲೋಕದಲ್ಲಿ ನನ್ನನ್ನು ಕರೆದಾಗ ಆ ಭಕ್ತರು ನನ್ನ ಮೇಲಿಟ್ಟಿರುವ ಭಕ್ತಿ ಎಂತದ್ದು ನಾನು ಪರೀಕ್ಷಿಸಬೇಕು. ನಿಜವಾಗಿ ಸಂತೋಷ ಆಯ್ತು. ನಮ್ಮನ್ನ ಇಷ್ಟು ದಣಿಸಿದ ಸೂತ್ರಧಾರಿಗೆ ವಂದನೆಗಳು. ಅದು ಸಾಕಾಗಿ ಹಿಂದೆ ಮುಂದೆ ಸೇರಿ ಸಾಕಾಗಿಲ್ಲ. ಯಾಕೆ ಗೌರಿ ನಮಸ್ಕಾರ ಕೊಡ್ಬೋದು. ನಿಜವಾಗಿ ಗೆದ್ದದ್ಯಾರು ನಾನಲ್ಲ. ನೀ ಹೇಳಿದಿಲ್ಲ ಚಕ್ರ ಬಿಡುವ ಸಂದರ್ಭದಲ್ಲಿ, ಹೌದು, ನೀ ಬಿಟ್ಟಂತಹ ರೋಮಗಳಿದೆ ಆದರೆ ನಿನ್ನ ಭಕ್ತನಲ್ಲ. ಖಂಡಿತ ಇಲ್ಲ ಕಡಿಲಿಲ್ಲ ಅಂತಾದ್ರೆ ಇವ ನಿಜವಾದ ಭಕ್ತ. ಖಂಡಿತವಾಗಿ ಇದು ನಿಜವಾದ ಭಕ್ತ ವಿಜಯ. ಅಂತಾದ್ರೆ ಭಕ್ತರೆಲ್ಲರೂ ಇಷ್ಟು ಶ್ರದ್ಧಾ ಭಕ್ತಿಯಿಂದ ದೇವರನ್ನು ನಂಬಿತೇ ಹೋಗುವಂತಾದ್ರೆ ಬದುಕಿನಲ್ಲಿ ಎಲ್ಲರಿಗೂ ವಿಜಯವೇ ಸಿಗ್ತದೆ ಎನ್ನುವುದು ಇದರಿಂದ ನಿರುಕ್ತ. ಹಾಗಾಗಿ ಭಕ್ತ ವಿಜಯ. ನಮೋ